ನಮಸ್ಕಾರ. ಯಶಸ್ವಿ ಜೈಸ್ವಾಲ್ರ ಅಜೇಯ ಶತಕದ ಆರ್ಭಟಕ್ಕೆ ಅಫ್ಘಾನ್ ಧ್ವಂಸ. ಸರಣಿ ಕ್ಲೀನ್ ಸ್ವೀಪ್ ಮಾಡಿತು ಟೀಂ ಇಂಡಿಯಾ. ವಿಶ್ವ ದಾಖಲೆ ನಿರ್ಮಿಸಿದ ರೋಹಿತ್ ಶರ್ಮಾ. ಹಾಗಾದ್ರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಭಾರತ ಹಾಗೂ ಅಫ್ಘಾನ್ ನಡುವಿನ 3ನೇ ಏಕದಿನ ಪಂದ್ಯ ಹೇಗಿತ್ತು ಗೊತ್ತಾ? ಬನ್ನಿ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನೀವು ಕೂಡ ರೋಹಿತ್ರ ಅಪ್ಪಟ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಹಾಗೂ ಅಫ್ಘಾನಿಸ್ತಾನ ನಡುವಿನ 3 ಪಂದ್ಯಗಳ ಏಕದಿನ ಸರಣಿಯ 3ನೇ ಹಾಗೂ ಅಂತಿಮ ಏಕದಿನ ಪಂದ್ಯವನ್ನ ಆತಿಥೇಯ ಟೀಂ ಇಂಡಿಯಾ 9 ವಿಕೆಟ್ಗಳಿಂದ ಭರ್ಜರಿಯಾಗಿ ಗೆದ್ದುಕೊಂಡಿದೆ. ಇದರೊಂದಿಗೆ ಏಕದಿನ ಸರಣಿಗೂ ಮುನ್ನ ನಡೆದಿದ್ದ ಏಕೈಕ ಟೆಸ್ಟ್ ಪಂದ್ಯದಲ್ಲಿ ಇನ್ನಿಂಗ್ಸ್ ಜಯ ಸಾಧಿಸಿದ್ದ ಟೀಂ ಇಂಡಿಯಾ ಇದೀಗ ಏಕದಿನ ಸರಣಿಯನ್ನ ಕೂಡ ಕ್ಲೀನ್ ಸ್ವೀಪ್ ಮಾಡಿದೆ. ಅಂದರೆ ಭಾರತದ ಪ್ರವಾಸದಲ್ಲಿ ಅಫ್ಘಾನಿಸ್ತಾನ ತಂಡಕ್ಕೆ ಒಂದೇ ಒಂದು ಪಂದ್ಯವನ್ನ ಕೂಡ ಗೆಲ್ಲಲು ಸಾಧ್ಯವಾಗಲಿಲ್ಲ. ಇನ್ನು 3ನೇ ಏಕದಿನ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಅಫ್ಘಾನ್ 218 ರನ್ಗಳಿಗೆ ಆಲ್ ಔಟ್ ಆಯಿತು. ಈ ಗುರಿ ಬೆನ್ನಟ್ಟಿದ ಭಾರತ ಕೇವಲ 1 ವಿಕೆಟ್ ಕಳೆದುಕೊಂಡು 29 ಓವರ್ಗಳಲ್ಲೇ ಗೆಲುವಿನ ದಡ ಮುಟ್ಟಿ ಈ ಪಂದ್ಯದಲ್ಲಿ ಡಾಮಿನೇಟಿವ್ ವಿಕ್ಟರಿಯನ್ನ ಪಡೆದುಕೊಂಡಿತು. ಜೈಸ್ವಾಲ್ ಅಜೇಯ ಶತಕ ಬಾರಿಸಿದರೆ ರೋಹಿತ್ ಶರ್ಮಾ ಆಕರ್ಷಕ ಹಾಫ್ ಸೆಂಚುರಿ ಸಿಡಿಸಿ ಎಲ್ಲರ ಗಮನ ಸೆಳೆದರು. ಇದಕ್ಕೂ ಮುನ್ನ ಈ ಪಂದ್ಯದಲ್ಲಿ ಅಫ್ಘಾನ್ ಟಾಸ್ ಗೆದ್ದರೂ ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನ ಆಯ್ದುಕೊಂಡಿತು. ಆ ನಿರ್ಧಾರ ತಪ್ಪೆಂದು ಸಾಬೀತಾಯಿತು. ಭಾರತದ ವೇಗಿ ಪ್ರಸಿದ್ಧ ಕೃಷ್ಣ ಆರಂಭದಿಂದಲೇ ಪ್ರಾಬಲ್ಯ ಮೆರೆದರು. ಪವರ್ ಪ್ಲೇನಲ್ಲಿ 4 ಅಫ್ಘಾನ್ ಬ್ಯಾಟ್ಸ್ಮನ್ ಗಳನ್ನ ಔಟ್ ಮಾಡಿದರು. 36 ರನ್ಗಳಿಗೆ 4 ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿದ್ದ ಅಫ್ಘಾನ್ ತಂಡಕ್ಕೆ ಆಸರಿ ಹಾಕಿತ್ತು ಅಜ್ಮತುಲ್ಲಾ ಒಮರ್ಜೈ ಹಾಗೂ ಹಶ್ಮತುಲ್ಲಾ ಶಾಹಿದಿ. ಇವರಿಬ್ಬರ ನಡುವೆ 5ನೇ ವಿಕೆಟ್ಗೆ 102 ರನ್ಗಳ ಅದ್ಭುತ ಪಾರ್ಟ್ನರ್ಶಿಪ್ ಕಂಡು ಬಂದಿತು ಸ್ನೇಹಿತರೆ. ಈ ವೇಳೆ ಅಜ್ಮತುಲ್ಲಾ ಒಮರ್ಜೈ ಅರ್ಧಶತಕ ಬಾರಿಸಿ ವಿಕೆಟ್ ಒಪ್ಪಿಸಿದರು. ಈ ಹಂತದಲ್ಲಿ ತಂಡದ ಮೊತ್ತವನ್ನ 200 ರನ್ಗಳ ಗಡಿ ದಾಟುವಂತೆ ನೋಡಿಕೊಂಡ್ರು. ಆದ್ರೆ ಮತ್ತೊಂದು ಕಡೆ ಕ್ಯಾಪ್ಟನ್ ಹಶ್ಮತುಲ್ಲಾ ಶಾಹಿದಿ ಇನ್ನಿಂಗ್ಸ್ ನ ಸಂಪೂರ್ಣ ಜವಾಬ್ದಾರಿಯನ್ನ ಹೊತ್ಕೊಳ್ತಾರೆ ಸ್ನೇಹಿತರೆ. ಒಂದ್ ಕಡೆ ವಿಕೆಟ್ ಬೀಳ್ತಿದ್ರು ಕೂಡ ಕ್ಯಾಪ್ಟನ್ ಹಶ್ಮತುಲ್ಲಾ ಶಾಹಿದಿ ಸಾಲಿಡ್ ಸೆಂಚುರಿಯನ್ನ ಬಾರಿಸಿದ್ರು ಅಂತಾನೆ ಹೇಳ್ಬಹುದು. ಇದರೊಂದಿಗೆ ಅಫ್ಘಾನಿಸ್ತಾನ ತಂಡ ಅಂತಿಮವಾಗಿ 218 ರನ್ ಕಲೆ ಹಾಕಿ ಆಲ್ ಔಟ್ ಆಯಿತು. ಇನ್ನು ಇತ್ತ ಭಾರತ ತಂಡದ ಪರ ಬೌಲಿಂಗ್ ನಲ್ಲಿ ಮಿಂಚಿದ ಕನ್ನಡಿಗ ಪ್ರಸಿದ್ಧ ಕೃಷ್ಣ 8 ಓವರ್ಗಳಲ್ಲಿ 23 ರನ್ ಬಿಟ್ಟು 5 ವಿಕೆಟ್ ಹಾಲ್ ಪಡೆದುಕೊಳ್ತಾರೆ. ಇದು ಏಕದಿನ ಪಂದ್ಯದಲ್ಲಿ ಅವರ ಮೊದಲ 5 ವಿಕೆಟ್ಗಳ ಗೊಂಚಲು ಆಗಿದೆ. 219 ರನ್ಗಳ ಗುರಿಯನ್ನ ಬೆನ್ನಟ್ಟಿದಂತ ಟೀಂ ಇಂಡಿಯಾಗೆ ರೋಹಿತ್ ಶರ್ಮಾ ಹಾಗೂ ಯಶಸ್ವಿ ಜೈಸ್ವಾಲ್ ಸಾಲಿಡ್ ಆರಂಭವನ್ನ ತಂದುಕೊಡ್ತಾರೆ. ಇವರಿಬ್ಬರು ಪವರ್ ಪ್ಲೇ ಇಂದಲೇ ಅಫ್ಘಾನ್ ಬೌಲರ್ಗಳ ಮೇಲೆ ಸವಾರಿ ಮಾಡಿದ್ರು. ಒಂದ್ ಕಡೆ ಯಶಸ್ವಿ ಜೈಸ್ವಾಲ್ ಹೊಡಿಬಡಿ ಆಟವಾಡಿದರೆ ಮತ್ತೊಂದು ಕಡೆ ರೋಹಿತ್ ಶರ್ಮಾ ಆಂಕರ್ ಇನ್ನಿಂಗ್ ಆಡುವ ಮೂಲಕ ಅಭಿಮಾನಿಗಳನ್ನ ರಂಜಿಸುವ ಪ್ರಯತ್ನ ಪಟ್ಟರು. ಮೊದಲ ವಿಕೆಟ್ಗೆ 170 ರನ್ಗಳನ್ನ ಸೇರಿಸುವ ಮೂಲಕ ಏಕಪಕ್ಷೀಯವಾಗಿ ಪಂದ್ಯವನ್ನ ಪರಿವರ್ತಿಸಿದರು. ರೋಹಿತ್ ಶರ್ಮಾ 65 ಎಸೆತಗಳಲ್ಲಿ ಅಂತಿಮವಾಗಿ 9 ಬೌಂಡರಿ 3 ಸಿಕ್ಸ್ ಒಳಗೊಂಡಂತೆ 79 ರನ್ ಗಳಿಸಿ ಔಟ್ ಆದರೆ ಯಶಸ್ವಿ ಜೈಸ್ವಾಲ್ 86 ಎಸೆತಗಳಲ್ಲಿ 14 ಬೌಂಡರಿ 3 ಸಿಕ್ಸ್ ಒಳಗೊಂಡಂತೆ ಅಜೇಯ 110 ರನ್ ಗಳಿಸಿ ತಂಡವನ್ನ ಗೆಲುವಿನ ದಡ ಮುಟ್ಟಿಸಿದರು. ಈ ಶತಕದೊಂದಿಗೆ ಜೈಸ್ವಾಲ್ ಓಡಿಐ ಫಾರ್ಮೆಟ್ ಕ್ರಿಕೆಟ್ ನಲ್ಲಿ 2ನೇ ಸೆಂಚುರಿ ಬಾರಿಸಿದರು. ಇದರೊಂದಿಗೆ ಟೀಂ ಇಂಡಿಯಾ 3ನೇ ಏಕದಿನ ಪಂದ್ಯದಲ್ಲಿ 9 ವಿಕೆಟ್ಗಳ ಭಾರಿ ವಿಕ್ಟರಿ ಪಡೆದುಕೊಂಡಿದೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.